ನೆಮ್ಮದಿಯಾಗಿದ್ದೀರಾ? ನೆಮ್ಮದಿಯಾಗಿದ್ದೀನಿ. ನೆಮ್ಮದಿಯಾಗಿರ್ಬೇಕು. ಹೌದು. ಎಸ್, ಮತ್ತೊಂದು ವಿಷಯವನ್ನ ನಾನು ಮುಖ್ಯವಾಗಿ ಹೇಳಬೇಕು. ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರು ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಡೆವಿಲ್ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಮನೆ ಮಾಡಿದೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಸಿನಿಮಾದ ನಾಯಕಿ ರಚನಾ ರೈ ಅವರು ಈ ಸಿನಿಮಾದ ಪಯಣದ ಬಗ್ಗೆ, ಅವರ ಅನುಭವದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ರಚನಾ ರೈ ಅವರೇ, ಡೆವಿಲ್ ಸಿನಿಮಾಗೆ ನೀವು ಹೇಗೆ ಆಯ್ಕೆ ಆದ್ರಿ? ನಿಮ್ಮ ಸಿನಿಮಾ ಪಯಣದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಓಕೆ, ಸೊ ಬೇಸಿಕಲಿ ಡೆವಿಲ್ ಸಿನಿಮಾ ಅಂದ್ರೆ ನನಗೆ ಆಡಿಷನ್ಸ್ ಕಾಲ್ ಇತ್ತು ಸರ್. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ನಾನು ಸೆಲೆಕ್ಟ್ ಆಗಬೇಕು ಅಂತ ಖಂಡಿತವಾಗ್ಲೂ ಆ ಕನ್ಸಿಟ್ಕೊಂಡು ಹೋದೋಳಲ್ಲ. ಸೊ ಆಡಿಷನ್ಸ್ ನಡೀತಾ ಇತ್ತು. ನಾವು ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀವಿ ಅಂದ್ರೆ ವಿ ಹ್ಯಾವ್ ಟು ಫೇಸ್ ಲಾಡ್ ಆಫ್ ಆಡಿಷನ್ ಕಾಲ್ಸ್ ಅಲ್ವಾ. ಸೊ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ನಿಟ್ಟಲ್ಲಿ ನಾನು ಹೋಗಿರೋದು. ನಾನು ಸೆಲೆಕ್ಟ್ ಆಗ್ತೀನಿ, ಹೀರೋಯಿನ್ ಆಗಿಬಿಡ್ತೀನಿ, ಅದು ಯಾವುದೂ ಇರಲಿಲ್ಲ. ರ್ಯಾಂಡಮ್ ಆಗಿ ಇದೆಯಂತೆ, ಹೋಗಿ ಟ್ರೈ ಅಂದ್ರೆ ನಿಮಗೆ ಗೊತ್ತೇ ಇರ್ಬೋದು, ಲೆಜೆಂಡರಿ ಡೈರೆಕ್ಟರ್ ಹಿಯರ್ಸ್. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗಿ ನಾನು ಟ್ರೈ ಮಾಡಿದೆ. ಸೊ ಅಲ್ಲಿಂದ ಶುರುವಾಗಿರೋದು ಸರ್. ಸೊ ಇಟ್ ವಾಸ್ ಫ್ರಮ್ ದಿ ಆಡಿಷನ್ಸ್ ದಟ್ ಹ್ಯಾಪನ್. ಏನ್ ಮಾಡ್ತಾ ಇದ್ರು ರಚನಾ ರೈ ಅವರು ಈ ಆಡಿಷನ್ಗಿಂತ ಮುಂಚೆ? ರಚನಾ ರೈ ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್. ಹೌದು. ಸೊ ಜರ್ನಲಿಸಮ್ ಮಾಡಿದ್ದೀರಿ? ಹೌದು. ಸೊ ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್ ಆ್ಯಂಡ್ ಪ್ರೊಫೆಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಯಾ, ಐ ಆಮ್ ಅನ್ ಆಥರ್ ಆಸ್ ವೆಲ್. ಪುಸ್ತಕ ಬರ್ತಿದ್ದೀನಿ. ಯಾವ ಪುಸ್ತಕ ಬರೆದಿದ್ದೀರಿ? ಪ್ರಾಣಿ, ನಾಯಿ ಬಗ್ಗೆ ಸ್ಪೆಷಲ್ ಆಗಿ. ಸೊ ಓ ಮೈ ಡಾಗ್ ಅಂತ. ಸೊ ಯಾ, ಅದ್ರ ಬಗ್ಗೆ. ಆ್ಯಂಡ್ ಅದು ಇದು ಮಾಡ್ತಾ ಇದ್ದೆ ಜೀವನದಲ್ಲಿ. ಸೊ ಕಲೆ, ಬೇಸಿಕಲಿ ಕಲೆ ಆ್ಯಂಡ್ ಸ್ಪೋರ್ಟ್ಸೇ ನನ್ನ ಪ್ರಪಂಚ ಆಗಿತ್ತು ಸರ್. ಈಗ ಆಡಿಷನ್ಗೆ ಹೋಗೋರು ಒಂದ್ ರೀತಿ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ, ಆಡಿಷನ್ ಸುಮ್ಮನೆ ಮಾಡ್ತಾರೆ ಸಿನಿಮಾ ಪ್ರಮೋಷನ್ಗೋಸ್ಕರ, ಡೈರೆಕ್ಟರ್ ತಲೆಯಲ್ಲಿ ಆಲ್ರೆಡಿ ಇರುತ್ತೆ ಇಂಥವ್ರನ್ನೇ ತಗೋಬೇಕು ಅಂತ ಅನ್ನೋರು ಬಹಳ ಜನ, ಆ ರೀತಿ ಅನ್ಕೊಂಡು ಆಡಿಷನ್ ನ ಮಿಸ್ ಮಾಡ್ಕೊಳ್ಳೋರು ಬಹಳ ಜನ. ಹೌದು ಹೌದು. ಆದ್ರೆ ನೀವು ಅದಕ್ಕೆ ವಿರುದ್ಧವಾಗಿದ್ದೀರಿ, ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗಿದ್ದೀರಿ ಅಂತ. ಇಟ್ಸ್ ಅ ಬಿಗ್ ಥಿಂಗ್. ಹೌದು. ಸೊ ಈ ವಿಚಾರಕ್ಕೆ ಬಂದ್ರೆ ಏನ್ ಹೇಳೋದಕ್ ಬಯಸ್ತೀರಿ? ಡೆಫಿನೆಟ್ಲಿ ಅಂದ್ರೆ ಆಡಿಷನ್ಸ್ ಕಾಲ್ ಅಂದ್ರೆ ಹಂಗೆ. ಸೊ ಅವರು ಅಂದ್ರೆ ತಲೆಯಲ್ಲಿ ಇಟ್ಕೊಂಡಿದ್ರು ಯಾರು ಬೆಸ್ಟ್ ಸಿಗ್ತಾರೆ ಅವ್ರನ್ನ ಚೂಸ್ ಮಾಡ್ತಾರೆ ಅವರು. ಸೊ ಅದೊಂದು ಅಪಾರ್ಚುನಿಟಿ ನನಗೆ. ಕಾಂಪಿಟೇಷನ್ ಇಸ್ ನಥಿಂಗ್ ಬಟ್ ಫಾರ್ ಮೀ ಆ ಪಾರ್ಟಿಸಿಪೇಷನ್ ಮ್ಯಾಟರ್ ಆಗುತ್ತೆ. ವಿನ್ನಿಂಗ್ ಇಸ್ ನೆವರ್ ಮೈ ಥಿಂಗ್. ಸೊ ಅದು ನೀನು ಗೆಲ್ಲು ಸೋಲು ದಟ್ಸ್ ಅದರ್ ಥಿಂಗ್. ಪಾರ್ಟಿಸಿಪೇಟ್ ಮಾಡು, ಆ ಧೈರ್ಯ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇಡಕ್ಕೆ ನಮಗೆ ಆ ಧೈರ್ಯ ಕೊಡುತ್ತೆ. ಸೊ ದಟ್ಸ್ ಹೌ ಐ ಟ್ರೈ. ಸೊ ಯಾ, ನಿಮ್ಗೆ ಅನ್ಸಿದ್ದ ಸೆಲೆಕ್ಟ್ ಆಗ್ತೀನಿ ಅಂತ? ಅದೇ ಹೇಳ್ದೆ ಅಲ್ಲ ಸರ್, ಆ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋದೋಳೆ ಅಲ್ಲ ನಾನು. ಯಾರು ಹೇಳಿದ್ರು ಆಡಿಷನ್ ಇದೆ ಅಂತ? ಎಲ್ಲಿ ನೋಡಿದ್ರಿ? ಇಟ್ ವಾಸ್ ಅ ಕಾಲ್. ಅಂದ್ರೆ ಈ ಕಾಸ್ಟಿಂಗ್ ಡೈರೆಕ್ಟರ್ಸ್ ಕಾಲ್ ಬರುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಸೊ ನನಗೆ ಕಾಸ್ಟಿಂಗ್ ಡೈರೆಕ್ಟರ್ ಥ್ರೂ ಇದು ಹಿಂಗೆ ಆಡಿಷನ್ಸ್ ನಡೀತಾ ಇದೆ, ಸೊ ನೀವು ನೋಡಿ ಏನಾದರೂ ಮಾಡ್ತೀರಾ, ಟ್ರೈ ಮಾಡ್ತೀರಾ ಅಂತ. ಸೊ ಫ್ರಮ್ ದೇರ್ ಇಟ್ ಹ್ಯಾಪೆಂಡ್. ಓಕೆ, ದರ್ಶನ್ ಸಿನಿಮಾಗೆ ಸೆಲೆಕ್ಟ್ ಆದ್ರಿ, ನಾಯಕ ನಟಿಯಾಗಿ ಹೇಗಿತ್ತು ಆ ಅನುಭವ? ನಿಮಗೆ ವಿಚಾರ ತಿಳಿಸಿದಾಗ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದಾಗ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಿ? ನಂಬಕ್ ಆಗಿಲ್ಲ ನಿಜಾನ ಅಂತ. ಅಂದ್ರೆ ಆ ಕನ್ಸಿಂದ ಇನ್ನ ನಾನು ಹೊರಗಡೆ ಬಂದಿಲ್ಲ ಕಂಪ್ಲೀಟ್ಲಿ. ಸೊ ನಂದೊಂದು ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಸರ್. ನನಗೆ ನನ್ನ ಕಾಲ್ ಬಂದಾಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದಾಗ, ಸೊ ಒಂದೇ ಸತಿ ನನಗೆ ಕಾಲ್ ಬಂದಿಲ್ಲ, ಎರಡು ಸತಿ ಆಡಿಷನ್ಸ್ ಎರಡೆರಡು ಸತಿ ಮಾಡಿದ್ರು ನನಗೆ. ಸೊ ಅದೆರಡೂ ಆದ್ಮೇಲೆ ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಲ್ಲ ಆದ್ಮೇಲೆ ಮುಗ್ದ ಮೇಲೆ ನನಗೆ ಕಾಲ್ ಬಂದಿರೋದು. ಸೊ ರಾತ್ರಿ ಆಗಿರ್ಲಿಲ್ಲ. ಸೊ ಐ ವಾಸ್ ಪ್ರಿಪೇರ್ಡ್ ಫಾರ್ ಇಟ್. ಯಾ. ಆಡಿಷನ್ ಆಗಿದ್ದೆಲ್ಲ ಯಾವಾಗ ನೆನಪಿದೆಯಾ? ಅಂದ್ರೆ ಎಷ್ಟು ವರ್ಷದ ಹಿಂದೆ? ಇಲ್ಲ, ವೆರಿ ರೀಸೆಂಟ್ಲಿ, ಒಂದು ವರ್ಷದ. ಸೊ ಹೇಗೆ ಸ್ಟಾರ್ಟ್ ಆಯ್ತು? ಈಗ ಆಡಿಷನ್ಗೆ ನೀವು ಸೆಲೆಕ್ಟ್ ಆದ್ರಿ, ನಿಮಗೆ ಫೋನ್ ಮಾಡಿದ್ರು, ಡೆವಿಲ್ ಶೂಟಿಂಗ್ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಅಲ್ಲಿಂದನೇ ಸರ್. ಸೊ ಫಸ್ಟ್ ನನಗೆ ಶೂಟಿಂಗ್ ಆಡಿಷನ್ ಆದ ತಕ್ಷಣ ನಮಗೆ ಸಡನ್ ನನಗೆ ವಿದಿನ್ ಫ್ಯೂ ವೀಕ್ಸ್ ಸ್ಟಾರ್ಟ್ ಆಯಿತು ಶೂಟಿಂಗ್ ನನಗೆ. ಸೊ ಆರ್ ಆರ್ ನಗರಲ್ಲಿ ಫಸ್ಟ್ ಟೈಮ್ ನಾನು ಕ್ಯಾಮರಾ ಫೇಸ್ ಮಾಡಿದೆ. ಹೌದು, ಆರ್ ಆರ್ ನಗರಲ್ಲಿ. ಸೊ ಅಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್, ಶ್ರೀ ಜಯಮಾತಾ ಕಂಬೈನ್ಸ್ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಟೈಮ್ ಹೋಗಿ ನಮ್ಮ ಮಿಲನ ಪ್ರಕಾಶ್ ಸರ್ ಆ್ಯಂಡ್ ಸುಧಾಕರ್ ರಾವ್ ಸರ್, ಸೊ ಇವ್ರ ಮುಂದೆ ಆ್ಯಂಡ್ ಆ ದಿನ ನನ್ನ ಜೊತೆ ಆರ್ಟಿಸ್ಟ್ಗಳು ಯಾರಿದ್ರು ಅಂದರೆ ಶ್ರೀನಿವಾಸ್ ಪ್ರಭು ಸರ್, ತುಳಸಿ ಮ್ಯಾಮ್, ಸೊ ಇವರಿದ್ರು. ಇಂಥ ದಿಗ್ಗಜರ ಮಧ್ಯೆ ಹೋಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಆ್ಯಸ್ ಅ ಫ್ರೆಶರ್, ಇಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಆ್ಯಂಡ್ ನಾಟ್ ಇವನ್ ಒಂದು ದಿನ ಕೂಡ ನನಗೆ ನನ್ನನ್ನು ಫ್ರೆಶರ್ ಅಂತ ಯಾವತ್ತೂ ಫೀಲ್ ಮಾಡಿಸಿಲ್ಲ. ಇಲ್ಲ, ಒಂದು ಮನೆಗೆ ಹೋಗಿ ನಾನು ಇರೋ ಥರ ಫೀಲ್ ಆಗ್ತಾ ಇತ್ತು. ಸೊ ಒಂದು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸರ್ ನನಗೆ ಈ ಡೆವಿಲ್ ಟೀಮ್. ಸೊ ದರ್ಶನ್ ಅವ್ರನ್ನ ಮೀಟ್ ಆಗಿದ್ದೆ ಅವಾಗ? ಸಿನಿಮಾ ಅಂದರೆ ನನ್ನ ಫಸ್ಟ್ ಶೆಡ್ಯೂಲಲ್ಲಿ ಸರ್ ಇರಲಿಲ್ಲ. ಸೊ ನಾವು ಮೀಟ್ ಮಾಡಿದ್ದು ಉದಯ್ಪುರ್. ಫಸ್ಟ್ ನಾನು ಸರ್ನ ನೋಡಿದ್ದು ಫ್ಲೈಟಲ್ಲಿ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅದೇ ಫಸ್ಟ್ ಟೈಮ್ ಸರ್ನ ನಾನು ನೋಡ್ತಾ ಇರೋದಲ್ಲ ಸರ್, ಒಂದು ಖುಷಿ ಆಗೇ ಆಗುತ್ತೆ. ಮುಂಚೆ ನೋಡಿರ್ಲಿಲ್ಲ? ಎಲ್ಲೂ ಇಲ್ಲ, ಬರೀ ಟಿವಿ ಸಿನಿಮಾ ಅಷ್ಟೇ. ಸಿನಿಮಾ ನೋಡ್ತಾ ಇದ್ದೆ ಚಿಕ್ಕದ್ರನ್ನ ನೋಡ್ಕೊಂಡು ಬಂದೋಳು ನಾನು. ಸೊ ಅದನ್ನ ಬಿಟ್ರೆ ಫಸ್ಟ್ ಟೈಮ್ ಆಸ್ ಅ ಪರ್ಸನ್ ಇನ್ ಪರ್ಸನ್ ನಾನು ನೋಡಿರೋದು ಫ್ಲೈಟಲ್ಲಿ. ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ? ದಟ್ಸ್ ಹೌ ಹಿ ಸ್ಪೋಕ್ ಟು ಮೀ. ನೆಮ್ಮದಿಯಾಗಿದ್ದೀರಾ? ನೆಮ್ಮದಿಯಾಗಿದ್ದೀನಿ. ನೆಮ್ಮದಿಯಾಗಿರ್ಬೇಕು. ಹೌದು. ಎಸ್, ಮತ್ತೊಂದು ವಿಷಯವನ್ನ ನಾನು ಮುಖ್ಯವಾಗಿ ಹೇಳಬೇಕು. ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರು ಈಗಾಗಲೇ
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಡೆವಿಲ್ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಮನೆ ಮಾಡಿದೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಸಿನಿಮಾದ ನಾಯಕಿ ರಚನಾ ರೈ ಅವರು. ಈ ಸಿನಿಮಾದ ಪಯಣದ ಬಗ್ಗೆ, ಅವರ ಅನುಭವದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ರಚನಾ ರೈ ಅವರೇ, ಡೆವಿಲ್ ಸಿನಿಮಾಗೆ ನೀವು ಹೇಗೆ ಆಯ್ಕೆ ಆದ್ರಿ? ನಿಮ್ಮ ಸಿನಿಮಾ ಪಯಣದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಓಕೆ, ಸೊ ಬೇಸಿಕಲಿ ಡೆವಿಲ್ ಸಿನಿಮಾ ಅಂದ್ರೆ ನನಗೆ ಆಡಿಷನ್ಸ್ ಕಾಲ್ ಇತ್ತು ಸರ್. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ನಾನು ಸೆಲೆಕ್ಟ್ ಆಗಬೇಕು ಅಂತ ಖಂಡಿತವಾಗ್ಲೂ ಆ ಕನ್ಸಿಟ್ಕೊಂಡು ಹೋದೋಳಲ್ಲ. ಸೊ ಆಡಿಷನ್ಸ್ ನಡೀತಾ ಇತ್ತು. ನಾವು ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀವಿ ಅಂದ್ರೆ ವಿ ಹ್ಯಾವ್ ಟು ಫೇಸ್ ಲಾಡ್ ಆಫ್ ಆಡಿಷನ್ ಕಾಲ್ಸ್ ಅಲ್ವಾ. ಸೊ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ನಿಟ್ಟಲ್ಲಿ ನಾನು ಹೋಗಿರೋದು. ನಾನು ಸೆಲೆಕ್ಟ್ ಆಗ್ತೀನಿ, ಹೀರೋಯಿನ್ ಆಗಿಬಿಡ್ತೀನಿ, ಅದು ಯಾವುದೂ ಇರಲಿಲ್ಲ. ರ್ಯಾಂಡಮ್ ಆಗಿ ಇದೆಯಂತೆ, ಹೋಗಿ ಟ್ರೈ ಅಂದ್ರೆ ನಿಮಗೆ ಗೊತ್ತೇ ಇರ್ಬೋದು, ಲೆಜೆಂಡರಿ ಡೈರೆಕ್ಟರ್ ಹಿಯರ್ಸ್. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗಿ ನಾನು ಟ್ರೈ ಮಾಡಿದೆ. ಸೊ ಅಲ್ಲಿಂದ ಶುರುವಾಗಿರೋದು ಸರ್. ಸೊ ಇಟ್ ವಾಸ್ ಫ್ರಮ್ ದಿ ಆಡಿಷನ್ಸ್ ದಟ್ ಹ್ಯಾಪನ್. ಏನ್ ಮಾಡ್ತಾ ಇದ್ರು ರಚನಾ ರೈ ಅವರು ಈ ಆಡಿಷನ್ಗಿಂತ ಮುಂಚೆ? ರಚನಾ ರೈ ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್. ಹೌದು. ಸೊ ಜರ್ನಲಿಸಂ ಮಾಡಿದ್ದೀರಿ? ಹೌದು. ಸೊ ಐ ಆಮ್ ಅ ಜರ್ನಲಿಸಮ್ ಗ್ರಾಜುಯೇಟ್ ಆ್ಯಂಡ್ ಪ್ರೊಫೆಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಯಾ, ಐ ಆಮ್ ಅನ್ ಆಥರ್ ಆಸ್ ವೆಲ್. ಪುಸ್ತಕ ಬರ್ತಿದ್ದೀನಿ. ಯಾವ ಪುಸ್ತಕ ಬರೆದಿದ್ದೀರಿ? ಪ್ರಾಣಿ, ನಾಯಿ ಬಗ್ಗೆ ಸ್ಪೆಷಲ್ ಆಗಿ. ಸೊ ಓ ಮೈ ಡಾಗ್ ಅಂತ. ಸೊ ಯಾ, ಅದ್ರ ಬಗ್ಗೆ. ಆ್ಯಂಡ್ ಅದು ಇದು ಮಾಡ್ತಾ ಇದ್ದೆ ಜೀವನದಲ್ಲಿ. ಸೊ ಕಲೆ, ಬೇಸಿಕಲಿ ಕಲೆ ಆ್ಯಂಡ್ ಸ್ಪೋರ್ಟ್ಸೇ ನನ್ನ ಪ್ರಪಂಚ ಆಗಿತ್ತು ಸರ್. ಈಗ ಆಡಿಷನ್ಗೆ ಹೋಗೋರು ಒಂದ್ ರೀತಿ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ, ಆಡಿಷನ್ ಸುಮ್ಮನೆ ಮಾಡ್ತಾರೆ ಸಿನಿಮಾ ಪ್ರಮೋಷನ್ಗೋಸ್ಕರ, ಡೈರೆಕ್ಟರ್ ತಲೆಯಲ್ಲಿ ಆಲ್ರೆಡಿ ಇರುತ್ತೆ ಇಂಥವ್ರನ್ನೇ ತಗೋಬೇಕು ಅಂತ ಅನ್ನೋರು ಬಹಳ ಜನ. ಆ ರೀತಿ ಅನ್ಕೊಂಡು ಆಡಿಷನ್ ನ ಮಿಸ್ ಮಾಡ್ಕೊಳ್ಳೋರು ಬಹಳ ಜನ. ಹೌದು ಹೌದು. ಆದ್ರೆ ನೀವು ಅದಕ್ಕೆ ವಿರುದ್ಧವಾಗಿದ್ದೀರಿ. ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗಿದ್ದೀರಿ ಅಂತ ಇಟ್ಸ್ ಅ ಬಿಗ್ ಥಿಂಗ್. ಹೌದು. ಸೊ ಈ ವಿಚಾರಕ್ಕೆ ಬಂದ್ರೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಡೆಫಿನೆಟ್ಲಿ ಅಂದ್ರೆ ಆಡಿಷನ್ಸ್ ಕಾಲ್ ಅಂದ್ರೆ ಹಂಗೆ. ಸೊ ಅವರು ಅಂದ್ರೆ ತಲೆಯಲ್ಲಿ ಇಟ್ಕೊಂಡಿದ್ರು ಯಾರು ಬೆಸ್ಟ್ ಸಿಗ್ತಾರೆ ಅವ್ರನ್ನ ಚೂಸ್ ಮಾಡ್ತಾರೆ ಅವರು. ಸೊ ಅದೊಂದು ಅಪಾರ್ಚುನಿಟಿ ನನಗೆ. ಕಾಂಪಿಟೇಷನ್ ಇಸ್ ನಥಿಂಗ್ ಬಟ್ ಫಾರ್ ಮೀ ಆ ಪಾರ್ಟಿಸಿಪೇಷನ್ ಮ್ಯಾಟರ್ ಆಗುತ್ತೆ. ವಿನ್ನಿಂಗ್ ಇಸ್ ನೆವರ್ ಮೈ ಥಿಂಗ್. ಸೊ ಅದು ನೀನು ಗೆಲ್ಲು ಸೋಲು ದಟ್ಸ್ ಅದರ್ ಥಿಂಗ್. ಪಾರ್ಟಿಸಿಪೇಟ್ ಮಾಡು, ಆ ಧೈರ್ಯ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದಕ್ಕೆ ನಮಗೆ ಆ ಧೈರ್ಯ ಕೊಡುತ್ತೆ. ಸೊ ದಟ್ಸ್ ಹೌ ಐ ಟ್ರೈ. ಸೊ ಯಾ. ನಿಮ್ಗೆ ಅನ್ಸಿದ್ದ ಸೆಲೆಕ್ಟ್ ಆಗ್ತೀನಿ ಅಂತ? ಅದೇ ಹೇಳ್ದೆ ಅಲ್ಲ ಸರ್, ಆ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋದೋಳೆ ಅಲ್ಲ ನಾನು. ಯಾರು ಹೇಳಿದ್ರು ಆಡಿಷನ್ ಇದೆ ಅಂತ? ಎಲ್ಲಿ ನೋಡಿದ್ರಿ? ಇಟ್ ವಾಸ್ ಅ ಕಾಲ್. ಅಂದ್ರೆ ಈ ಕಾಸ್ಟಿಂಗ್ ಡೈರೆಕ್ಟರ್ಸ್ ಕಾಲ್ ಬರುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಸೊ ನನಗೆ ಕಾಸ್ಟಿಂಗ್ ಡೈರೆಕ್ಟರ್ ಥ್ರೂ ಇದು ಹಿಂಗೆ ಆಡಿಷನ್ಸ್ ನಡೀತಾ ಇದೆ, ಸೊ ನೀವು ನೋಡಿ ಏನಾದರೂ ಮಾಡ್ತೀರಾ, ಟ್ರೈ ಮಾಡ್ತೀರಾ ಅಂತ. ಸೊ ಫ್ರಮ್ ದೇರ್ ಇಟ್ ಹ್ಯಾಪನ್. ಓಕೆ, ದರ್ಶನ್ ಸಿನಿಮಾಗೆ ಸೆಲೆಕ್ಟ್ ಆದ್ರಿ. ಹೌದು. ನಾಯಕ ನಟಿಯಾಗಿ ಹೇಗಿತ್ತು ಆ ಅನುಭವ? ನಿಮಗೆ ವಿಚಾರ ತಿಳಿಸಿದಾಗ, ಹೌದು, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದಾಗ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಿ? ನಂಬಕ್ಕಾಗಿಲ್ಲ ನಿಜಾನ ಅಂತ. ಅಂದ್ರೆ ಆ ಕನ್ಸಿಂದ ಇನ್ನ ನಾನು ಹೊರಗಡೆ ಬಂದಿಲ್ಲ ಕಂಪ್ಲೀಟ್ಲಿ. ಸೊ ನಂದೊಂದು ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಸರ್. ನನಗೆ ನನ್ನ ಕಾಲ್ ಬಂದಾಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದಾಗ, ಸೊ ಒಂದೇ ಸತಿ ನನಗೆ ಕಾಲ್ ಬಂದಿಲ್ಲ, ಎರಡು ಸತಿ ಆಡಿಷನ್ಸ್ ಎರಡೆರಡು ಸತಿ ಮಾಡಿದ್ರು ನನಗೆ. ಸೊ ಅದೆರಡೂ ಆದ್ಮೇಲೆ ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಲ್ಲ ಆದ್ಮೇಲೆ ಮುಗ್ದ ಮೇಲೆ ನನಗೆ ಕಾಲ್ ಬಂದಿರೋದು. ಸೊ ರಾತ್ರಿ ಆಗಿರ್ಲಿಲ್ಲ. ಸೊ ಐ ವಾಸ್ ಪ್ರಿಪೇರ್ಡ್ ಫಾರ್ ಇಟ್. ಯಾ. ಆಡಿಷನ್ ಆಗಿದ್ದೆಲ್ಲ ಯಾವಾಗ ನೆನಪಿದೆಯಾ? ಅಂದ್ರೆ ಎಷ್ಟು ವರ್ಷದ ಹಿಂದೆ? ಇಲ್ಲ, ವೆರಿ ರೀಸೆಂಟ್ಲಿ, ಒಂದು ವರ್ಷದ ಯಾ ಯಾ ಯಾ. ಸೊ ಹೇಗೆ ಸ್ಟಾರ್ಟ್ ಆಯ್ತು? ಈಗ ಆಡಿಷನ್ಗೆ ನೀವು ಸೆಲೆಕ್ಟ್ ಆದ್ರಿ, ನಿಮಗೆ ಫೋನ್ ಮಾಡಿದ್ರು, ಡೆವಿಲ್ ಶೂಟಿಂಗ್ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಅಲ್ಲಿಂದನೇ ಸರ್. ಸೊ ಫಸ್ಟ್ ನನಗೆ ಶೂಟಿಂಗ್ ಆಡಿಷನ್ ಆದ ತಕ್ಷಣ ನಮಗೆ ಸಡನ್ ನನಗೆ ವಿದಿನ್ ಫ್ಯೂ ವೀಕ್ಸ್ ಸ್ಟಾರ್ಟ್ ಆಯಿತು ಶೂಟಿಂಗ್ ನನಗೆ. ಸೊ RR ನಗರಲ್ಲಿ ಫಸ್ಟ್ ಟೈಮ್ ನಾನು ಕ್ಯಾಮರಾ ಫೇಸ್ ಮಾಡಿದೆ. RR ನಗರದಲ್ಲಿ? ಹೌದು, RR ನಗರದಲ್ಲಿ. ಸೊ ಅಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್, ಶ್ರೀ ಜಯಮಾತಾ ಕಂಬೈನ್ಸ್ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಟೈಮ್ ಹೋಗಿ ನಮ್ಮ ಮಿಲನ ಪ್ರಕಾಶ್ ಸರ್ ಆ್ಯಂಡ್ ಸುಧಾಕರ್ ರಾವ್ ಸರ್, ಸೊ ಇವ್ರ ಮುಂದೆ ಆ್ಯಂಡ್ ಆ ದಿನ ನನ್ನ ಜೊತೆ ಆರ್ಟಿಸ್ಟ್ಗಳು ಯಾರಿದ್ರು ಅಂದರೆ ಶ್ರೀನಿವಾಸ್ ಪ್ರಭು ಸರ್, ತುಳಸಿ ಮ್ಯಾಮ್. ಸೊ ಇವರಿದ್ರು. ಇಂಥ ದಿಗ್ಗಜರ ಮಧ್ಯೆ ಹೋಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಆ್ಯಸ್ ಅ ಫ್ರೆಶರ್, ಇಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಆ್ಯಂಡ್ ನಾಟ್ ಇವನ್ ಒಂದು ದಿನ ಕೂಡ ನನಗೆ ನನ್ನನ್ನು ಫ್ರೆಶರ್ ಅಂತ ಯಾವತ್ತೂ ಫೀಲ್ ಮಾಡಿಸಿಲ್ಲ. ಇಲ್ಲ, ಒಂದು ಮನೆಗೆ ಹೋಗಿ ನಾನು ಇರೋ ಥರ ಫೀಲ್ ಆಗ್ತಾ ಇತ್ತು. ಸೊ ಒಂದು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸರ್ ನನಗೆ ಈ ಡೆವಿಲ್ ಟೀಮ್. ಸೊ ದರ್ಶನ್ ಅವ್ರನ್ನ ಮೀಟ್ ಆಗಿದ್ದೆ ಅವಾಗ? ಸಿನಿಮಾ ಅಂದರೆ ನನ್ನ ಫಸ್ಟ್ ಶೆಡ್ಯೂಲಲ್ಲಿ ಸರ್ ಇರಲಿಲ್ಲ. ಸೊ ನಾವು ಮೀಟ್ ಮಾಡಿದ್ದು ಉದಯ್ಪುರ್. ಫಸ್ಟ್ ನಾನು ಸರ್ನ ನೋಡಿದ್ದು ಫ್ಲೈಟಲ್ಲಿ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅವರು ಅದೇ ಫಸ್ಟ್ ಟೈಮ್ ಸರ್ನ ನಾನು ನೋಡ್ತಾ ಇರೋದಲ್ಲ ಸರ್, ಒಂದು ಖುಷಿ ಆಗೇ ಆಗುತ್ತೆ. ಅದಕ್ಕಿಂತ ಮುಂಚೆ ನೋಡಿರ್ಲಿಲ್ಲ ನೀವು? ಎಲ್ಲೂ ಇಲ್ಲ, ಟಿವಿ ಸಿನಿಮಾ ಅಷ್ಟೇ. ಸಿನಿಮಾ ನೋಡ್ತಾ ಇದ್ದೆ ಚಿಕ್ಕದ್ರನ್ನ ನೋಡ್ಕೊಂಡು ಬಂದೋಳು ನಾನು. ಸೊ ಅದನ್ನ ಬಿಟ್ರೆ ಫಸ್ಟ್ ಟೈಮ್ ಆಸ್ ಅ ಪರ್ಸನ್ ಇನ್ ಪರ್ಸನ್ ನಾನು ನೋಡಿರೋದು ಫ್ಲೈಟಲ್ಲಿ. ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ? ಸೊ ದಟ್ಸ್ ಹೌ ಹಿ ಸ್ಪೋಕ್ ಟು ಮೀ.